ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ವಿಸ್ತಾರ ಓಂಕಾರದ ಎಲ್ಲ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು. ವಿಶ್ವದಲ್ಲಿ ಬಹಳಷ್ಟು ವಿಷಕಾರಿಯಾಗಿರುವಂಥದ್ದು ಯಾವುದು ಅಂತ ಕೇಳಿದರೆ ಯಾವುದೋ ಔಷಧಿ ಅಲ್ಲ. ನಮ್ಮ ರಾಷ್ಟ್ರದಲ್ಲಾಗಲಿ, ವಿಶ್ವದಲ್ಲಾಗಲಿ, ರಾಜ್ಯದಲ್ಲಾಗಲಿ ಯಾವುದಾದ್ರೂ ವಿಷಕಾರಿ ಅಂತಂದರೆ ಅದು ಜಾತಿ. ನಾವು ಇವತ್ತಿನ ದಿನ ಬಹಳಷ್ಟು ಜಾತಿ ಜಾತಿ ಅಂತ ಹೊಡೆದಾಡ್ತಾ ಇದ್ದೇವೆ. ಮರಗಳು ತಿಕ್ಕಿ ಕಾಡಿನೊಳಗೆ ಕಾಡ ನಾಶ ಆದರೆ, ನಾಡಿನೊಳಗೆ ಮತಗಳು ತಿಕ್ಕಿ ನಾಡ ನಾಶವಾಗ್ತಾ ಇದೆ. 12ನೇ ಶತಮಾನದ ಶರಣರು ಯಾವುದೇ ಜಾತಿಯನ್ನು ಮಾಡಲಿಲ್ಲ. ಇವನಾರವ 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 ಎಂದೆನಿಸದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸುವಯ್ಯ ಕೂಡಲ ಸಂಗಮ ದೇವರು ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವಂಥ ವಚನವನ್ನು ಅಪ್ಪ ವಿಶ್ವಗುರು ಬಸವ ತಂದೆಯವರು ಈ ನಾಡಿಗೆ ಕೊಟ್ಟರು. ಕಾರಣ, ನಮ್ಮಲ್ಲಿ ಜಾತಿಗಳು ಹುಟ್ಟಿ ಇವತ್ತಿನ ದಿನ ನಾಡು ನಾಶವಾಗ್ತಾ ಇದೆ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸ ನಿಕ್ಕಿ ಸಾಲಿಗನಾದ, ವೇದವನೋದಿ ಬ್ರಾಹ್ಮಣನಾದ ಅನ್ನುವಂಥ ಮಾತನ್ನು ಕೂಡ ಶರಣರು ಹೇಳ್ಕೊಂಡು ಬಂದರು. ವೃತ್ತಿಯ ಮೇಲೆ ಜಾತಿಗಳು ನಿರ್ಮಾಣ ಆಯ್ತೇ ಹೊರತು ಇದು ಜಾತಿ ಬಹಳಷ್ಟು ಮುಖ್ಯ ಅಲ್ಲ. ಜೀವನದೊಳಗೆ ಜಾತಿಗಿಂತ ಮುಖ್ಯವಾಗಿರೋದು ನೀತಿ ಎನ್ನುವಂಥ ಪಾಠವನ್ನು ಹೇಳ್ತಾ ಹೋದರು. ಒಬ್ಬ ಮಹಾರಾಜ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದ, ಲಕ್ಷಾಂತರ ಜನ ಸೈನಿಕರು, ಏನೆಲ್ಲ ಇತ್ತು, ಸಿರಿ ಇತ್ತು, ಸಂಪತ್ತಿತ್ತು. ಒಂದು ದಿನ ಎಲ್ಲ ಸೈನಿಕರಿಗೆ ಹೇಳಿದ, ಯುದ್ಧಕ್ಕೆ ಹೋಗುವಾಗ ನಡೀರಿ ಇವತ್ತು ಯುದ್ಧಕ್ಕೆ ಹೋಗೋಣ ಅಂತ ತಿಳ್ಕೊಂಡು ಘೋಷಣೆಯನ್ನು ಮಾಡಿದ. ಎಲ್ಲರೂ ಯುದ್ಧಕ್ಕೆ ಹೋದರು. ಸೈನಿಕರಿಗೆ ಮುಂದೆ ಹೋದ ಮೇಲೆ ಹೇಳಿದ, ಈ ಕಾಡಿನೊಳಗೆ ನಾನು ಹೋಗಿ ಬರ್ತೀನಿ, ನಿನ್ನ ಅಲ್ಲೇ ಕುತ್ಕೋ, ನೀವೆಲ್ಲ ಇಲ್ಲೇ ಇರ್ರಿ ಅಂತ ಹೇಳಿದ. ಅವನು ಹಾಗೆ ದಾರಿ ಹಿಡ್ಕೊಂಡು ಹೋದ. ಅಲ್ಲಿ ಒಂದು ಸಂದರ್ಭ ಭಾಳಷ್ಟು ಸುಂದರವಾಗಿತ್ತು. ಹೋದ ಕಾಡಿನೊಳಗೆ ಯಾರೂ ಇಲ್ಲ, ಯಾರೂ ಸಿಗಲಿಲ್ಲ. ತುಂಬ ನೀರಡಿಕೆ ಆಯಿತು. ಬಿಸಿಲಿನ ದಾಹ ತಡೀಲಿಕ್ಕಾಗಲಿಲ್ಲ. ನೀರಿನ ದಾಹ ತಡೀಲಿಕ್ಕಾಗಲಿಲ್ಲ. ಬಿಸಿಲಿನ ಬೇಗೆ ಭಾಳಷ್ಟು ದೊಡ್ಡದಾಗಿತ್ತು. ಹೋದ ಒಂದಿಷ್ಟು ನೀರಡಿಕೆ ಆಗಿ ಒಂದಿಷ್ಟು ಕಣ್ಣಿಗೆ ಚಕ್ರ ಬಂತು, ಕೆಳಗೆ ಬಿದ್ದ. ಅಲ್ಲಿ ಒಬ್ಬ ವ್ಯಕ್ತಿ ಕುಂತಿದ್ದ, ಹರಳಯ್ಯ ಸಮಾಜದ ವ್ಯಕ್ತಿ. ಆತನ ಬಟ್ಟಲಿನೊಳಗೆ ಒಂದಿಷ್ಟು ನೀರಿತ್ತು. ತಾನು ಚರ್ಮವನ್ನು ಮಿದು ಮಾಡಬೇಕು ಅಂತ ಆ ಒಂದು ಲೋಟದಲ್ಲಿ ಒಂದು ಕಟೋರಿ ಅಂತಾರೆ, ಆ ಕಟೋರಿ ಒಳಗೆ ಅದನ್ನು ಎದ್ದಿ ಚರ್ಮವನ್ನು ಹದ ಮಾಡಲಿಕ್ಕಂತ ನೀರು ಹಾಕ್ಕೊಂಡಿದ್ದ. ರಾಜ ಅಂದ, ಒಂದಿಷ್ಟು ನೀರು ಕೊಡಪ್ಪ. ಇಲ್ಲ, ನಾನು ಕೆಳಜಾತಿಯವನ್ನ ನೀರು ಕೊಡಕ್ಕೆ ಬರಲ್ಲ, ನೀವು ಮಹಾರಾಜರು ಅಂದ. ನನ್ನ ಪ್ರಾಣ ಹೊಂಟೈತಪ್ಪ, ನನ್ನ ಪ್ರಾಣದಕ್ಕಿಂತ ನಿನ್ನ ಜಾತಿ ಮುಖ್ಯ ಅಲ್ಲ, ನೀರು ಕೊಡು, ನಿನ್ನ ನೀರು ಕುಡಿದು ನಾನು ಬದುಕ್ತೀನಿ ಅಂದ. ಹರಳಯ್ಯ ಸಮಾಜದ ಆ ವ್ಯಕ್ತಿ ಒಂದಿಷ್ಟು ನೀರನ್ನು ಕೊಟ್ಟ. ನೀರು ಕೊಟ್ಟಾಗ ಆ ಕಟೋರಿ ಇಳಿಯೋರಿಗಿಂತ ನೀರನ್ನು ಕುಡಿದು ಮಹಾರಾಜನ ಪ್ರಾಣ ಬಂದಿತ್ತು. ಕಾರಣ ಇಷ್ಟೇ, ಆ ಜಾತಿಯಲ್ಲಿ ಮುಖ್ಯ ಆಯಿತು, ನೀತಿ ಬಹಳಷ್ಟು ಮುಖ್ಯ ಆಯಿತು. ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ್ದೇವೆ. ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದವರಿಗೆ ಒಂದೇ ಗಾಳಿ, ಒಂದೇ ನೀರು, ಒಂದೇ ಭೂಮಿ, ಇದು ಎಲ್ಲ ಒಂದೇ ಇದ್ದಾಗ ನೀನು ಕೆಳಜಾತಿಯವದೀಯ, ನೀನು ಮೇಲ್ಜಾತಿಯವದೀಯ, ನೀನು ನಡಬರ್ಕಿನ ಜಾತಿಯವದೀಯ, ನೀನು ಹೆಚ್ಚು ಗಾಳಿ ತಗೋ, ನೀನು ಕಡಿಮೆ ಗಾಳಿ ತಗೋ ಅಂತ ತಿಳ್ಕೊಂಡು ಗಾಳಿ ಯಾವತ್ತೂ ಕೂಡ ವ್ಯತ್ಯಾಸವನ್ನು ಮಾಡಿಲ್ಲ. ನೀನು ಭಾಳಷ್ಟು ಅರಮನೆಯಲ್ಲಿ ಇರ್ತೀಯ ತಗೋ ಅಂತ ತಿಳ್ಕೊಂಡು ಬೆಳಕು ಹೆಚ್ಚಿಗೆ ಅರಮನೆಯಲ್ಲಿದ್ದವರಿಗೆ ಬೆಳಕು ಜಾಸ್ತಿ ಕೊಟ್ಟಿಲ್ಲ. ಗುಡಿಸಲಿನಲ್ಲಿದೆಯಾ ಅಂತ ತಿಳ್ಕೊಂಡು ಗುಡಿಸಲಿಗೇನು ಕಡಿಮೆ ಬೆಳಕು ಕೊಟ್ಟಿಲ್ಲ. ಭಗವಂತ ಮಾಡಿದ ಸೃಷ್ಟಿ ಎಷ್ಟು ಅದ್ಭುತ ನೋಡಿ. ಭಗವಂತನ ಸೃಷ್ಟಿಯಲ್ಲಿ ನಾವು ಕೂಡ ಅದ್ಭುತವಾಗಿ ಹುಟ್ಟೇವೆ. ಇಂಥವರು ಜಾತಿ ಮಾಡ್ತಾ ಇದ್ದೇವೆ. ನಾವು ಜಾತಿಯನ್ನು ಯಾವತ್ತು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ, ಅವತ್ತಿಂದ ನಮ್ಮ ನಾಡಿನ ನಾಶ ಆಗಲಿಕ್ಕೆ ಪ್ರಾರಂಭ ಆಯಿತು. ಅದಕ್ಕೆ ಜಾತಿಯನ್ನು ಮಾಡೋದು ಮುಖ್ಯ ಅಲ್ಲ, ನೀತಿವಂತರಾಗಿ ಇರೋದು ಬಹಳಷ್ಟು ಮುಖ್ಯ ಅಂತ ತಿಳ್ಕೊಂಡು ಹೇಳ್ತಾರೆ. ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿ ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ ಅಂತ ಸರ್ವಜ್ಞ ಬರೀತಾರೆ. ಅಂಬಾನಿ ಅಂತ ದೊಡ್ಡ ದೊಡ್ಡ ಶ್ರೀಮಂತರ ಮನೆಯೊಳಗೆ ಬಂಗಾರದ ಪನತಿಯೊಳಗೆ ದೀಪವನ್ನು ಹಚ್ಚಬಹುದು. ಕೂಲಿ ಕಾರ್ಮಿಕನ ಮನೆಯಲ್ಲಿ, ಬಡವನ ಮನೆಯಲ್ಲಿ ಮಣ್ಣಿನ ಪನತಿಯಲ್ಲಿ ದೀಪವನ್ನು ಹಚ್ಚಬಹುದು. ಅಲ್ಲಿ ಬಂಗಾರದ ಪನತಿ ಇರ್ಬೋದು, ಇಲ್ಲಿ ಮಣ್ಣಿನ ಪನತಿ ಇರ್ಬೋದು. ಆದರೆ ಇಬ್ಬರ ಮನೆಯೊಳಗೆ ಹಚ್ಚಿರುವಂಥ ದೀಪ ಅದು ಒಂದು ಲೈಟ್, ಈಸ್ ಜಸ್ಟ್ ಎ ಲೈಟ್ ಅಷ್ಟೇ. ನೋಡಿ ಎಷ್ಟು ವಿಚಿತ್ರ.
ನಾನು ಶ್ರೀಮಂತನ ಮನೆಯೊಳಗದೀನಿ ಅಂತ ಆ ದೀಪ ಏನಾದರೂ ಬೆಳಕು ಜಾಸ್ತಿ ಕೊಟ್ಟಿಲ್ಲ, ನಾನು ಬಡವನ ಮನೆಯಾಗದೀನಿ ಅಂತ ತಿಳ್ಕೊಂಡು ಬಡವನ ಮನೆಯ ದೀಪ ಯಾವತ್ತೂ ಕೂಡ ಬೆಳಕನ್ನು ಕಡಿಮೆ ಕೊಟ್ಟಿಲ್ಲ. ಅಂದ್ರೆ ಒಂದು ದೀಪದಲ್ಲಿರುವಂಥ ವಿಶೇಷತೆ, ನೀತಿ ಮಾರ್ಗ ಈ ಮನುಷ್ಯನ ಹತ್ರ ಇಲ್ಲಲ್ಲ, ಎಷ್ಟು ವಿಚಿತ್ರ. ನಾವು ವಿಚಾರ ಮಾಡೋಣ. ಜಾತಿ ಜಾತಿ ಅಂತ ತಿಳ್ಕೊಂಡು ನಾವು ಮೇಲ್ಜಾತಿಯವರು, ಕೆಳಜಾತಿಯವರು, ಆ ಜಾತಿಯವರು, ಈ ಜಾತಿಯವರು, ನಮಗೆ ಈ ಜಾತಿ ನಮಗೆ ಇಷ್ಟು ಪರ್ಸೆಂಟೇಜ್ ಬೇಕು, ನಮಗೆ ಈ ಜಾತಿಯವರು ನಮಗೆ ಇಷ್ಟು ಪರ್ಸೆಂಟೇಜ್ ಬೇಕು. ನಮ್ಮ ಮಾರ್ಗ ಎತ್ತ ಕಡೆ ಹೋಗ್ತಾ ಇದೆ. ಮಾನವೀಯತೆಯನ್ನು ಮರೆತು ಕುಂತಿದ್ದೇವೆ ನಾವೆಲ್ಲ. ಜಾತಿ ಭೇದವ ನಳಿದು ನೀತಿ ಮಾರ್ಗವ ಪೇಳಿ ಓತು ತ್ರೈಭುವನದ ಆರಾಧ್ಯ ಎನಿಸಿದ ಅಜಾತ ಶ್ರೀ ಗುರುವೇ ನನಗೆ ಕೃಪೆಯಾಗು ಅಂತ ತಿಳ್ಕೊಂಡು ಮೈಲಾರದ ಬಸವಲಿಂಗ ಶರಣರು ಇರ್ತಾರೆ. ಜಾತಿ ಭೇದವನ್ನಳಿಯಪ್ಪ, ಕುಲ ಕುಲವೆಂದು ಕುಲವನ್ನು ಹೊಡೆದಾಡುವ ಅಣ್ಣಗಳಿರ ಕೇಳಿರಯ್ಯ, ಕುಲದ ನೆಲೆಯ ನೀವಾರು ಬಲ್ಲಿರಿ ಅಂತಾರೆ. ನಾವು ಅರ್ಥ ಮಾಡ್ಕೊಳ್ಳೋಣ. ಇಂಥ ದೊಡ್ಡ ಸಾಮ್ರಾಜ್ಯ, ಇಂಥ ದೊಡ್ಡ ನಾಡಿನಲ್ಲಿ ಎಂಥ ದೊಡ್ಡ ದೊಡ್ಡ ಮಹಾತ್ಮರು ಈ ಜಾತಿಯನ್ನು ಹೊಡೆದೋಡಿಸಿದರು. ಅಖಿಲ ಭಾರತ ವೀರಶೈವ ಮಹಾಸಭೆ ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡಿರುವಂಥ ಹಾನಗಲ್ಲ ಕುಮಾರ ಮಹಾಶಿವೈಗಳು ಹಾನಗಲ್ಲ ಪೀಠದಲ್ಲಿ ಮಠದಲ್ಲಿ ಪೂಜೆಗೆ ಕುಂತಿರುವಂಥ ಸಂದರ್ಭದಲ್ಲಿ ತಮ್ಮ ಲಿಂಗ ಪೂಜೆಗೆ ಅಭಿಷೇಕಕ್ಕೆ ಹಾಲು ಬೇಕಾಯಿತು. ಸೇವಕನಿಗೆ ಹೇಳಿದರು, ಹುಡುಗ ತಮ್ಮ ಹಾಲು ತಗೊಂಡು ಬಾ ಒಂದಿಷ್ಟು ಅಭಿಷೇಕಕ್ಕೆ. ಆ ಕಡೆ ಈ ಕಡೆ ನೋಡಿದ, ಎಲ್ಲಿ ಕೂಡ ಹಾಲು ಸಿಗಲಿಲ್ಲ. ಅದೇ ಊರಿನ ಒಬ್ಬ ಹಾಲು ಮತದ ಕುರುಬ ಸಮಾಜದ ಒಬ್ಬ ವ್ಯಕ್ತಿ ತನ್ನ ಮನೆಯೊಳಗೆ ಹಸು ಕರು ಹಾಕ್ಯದ. ಈ ಮೊದಲನೇ ಹಾಲನ್ನು ಗುರುಗಳಿಗೆ ಕೊಡಬೇಕು ಅಂತ ತಗೊಂಡು ಬಂದ. ದೊಡ್ಡದಾಗಿರುವಂಥ ಮಳೆ ಬೀಳ್ತಾ ಇತ್ತು. ಆ ಹಾಲನ್ನು ಹಿಂಗೆ ಪಾತ್ರೆಯೊಳಗೆ ಹಿಡ್ಕೊಂಡಿದ್ದ. ಆ ನೀರುಗಳು ಬೀಳ್ತಾ ಇತ್ತು. ಮಳೆ ಹನಿ, ಬೆವರಿನ ಹನಿ ಎಲ್ಲ ಹಾಲಿನೊಳಗೆ ಬೀಳ್ತಿತ್ತು. ಗುರುಗಳಿಗೆ ತಗೊಂಡು ಕೊಡಬೇಕು ಅಂತ ತಿಳ್ಕೊಂಡು ತಗೊಂಡು ಬಂದ, ಕೊಟ್ಟ. ಆ ಹುಡುಗ ಅಂದ, ಗುರುಗಳಿಗೆ ಅಭಿಷೇಕಕ್ಕೆ ಹಾಲು ಬೇಕಾಗಿದ್ದು ಸರಿಯಾದ ಸಮಯಕ್ಕೆ ತಂದು ಕೊಟ್ಟಿರಿ, ಭಾಳ ಪುಣ್ಯ ಬರಲಿ ಅಂತ ಅಂದು ಹೋಗುವಾಗ ಒಂದು ಮಾತಂದ ಹುಡುಗ. ಒಳಗೆ ಹೋಗುವಾಗ, ನೀವು ಯಾವ ಜಾತಿಯವರು? ಅವಾಗ ಅವ ಅಂತಾನ, ನಾನು ಹಾಲು ಮತದವ. ನೀವು ಹಾಲು ಮತದವ್ರ ಹಾಲುಗಳು ನಡೆಯಂಗಿಲ್ಲ ತಗೋರಿ ಅಂತ ಹೊಳ್ಳಿ ಕೊಟ್ಟ ಹುಡುಗ. ಅವಾಗ ಗುರುಗಳಿಗೆ ಒಳಗೆ ಹೋಗಿ ಹೇಳಿದ, ಬುದ್ಧಿ ಹಾಲು ಸಿಗಲಿಲ್ಲರಿ. ಮತ್ತು ಇದೀಗ ಹಾಲು ತಂದಿದ್ರಲ್ಲಪ್ಪ ಯಾರು, ನೀ ಅವನ ಯಾಕೆ ಹೊಳ್ಳಿ ಕಳಿಸಿದೆ ಅಂದಾಗ, ಯಪ್ಪ ಅವ ಹಾಲು ಮತದವ ಇದ್ದನ್ರಿ, ನಿಮ್ಮಂಥ ಮಹಾತ್ಮರ ಪೂಜೆಗೆ ಹಾಲು ಮತದವ್ರ ಹಾಲು ನಡೆಯಂಗಿಲ್ರಿ ಅಂತಂದಾಗ ಗುರುಗಳಂತಾರ, ಹಾಲು ಮತದಂಥ ಪವಿತ್ರವಾದ ಮತ ಇನ್ನೊಂದಿಲ್ಲ, ಸಮಾಜ ಇಲ್ಲಪ್ಪ. ಆ ಹಾಲು ಭಾಳ ಪವಿತ್ರವಾಗಿರುವಂಥದ್ದು. ಅವ ಶ್ರದ್ಧಾಭಕ್ತಿಯಿಂದ ತೊಗೊಂಡು ಬಂದಾನ, ಅದು ನಿಜವಾಗ್ಲೂ ನನ್ನ ಲಿಂಗಕ್ಕೆ ಅರ್ಪಿತ ಆಗ್ತದ, ತೊಗೊಂಡು ಬಾ ಆ ಹಾಲನ್ನು ಅಂತ ತಿಳ್ಕೊಂಡು ಹಾನಗಲ್ ಕುಮಾರ ಶಿವೈಗಳು ಹೇಳ್ತಾರಂದರೆ, ಅವರು ಕೂಡ ಜಾತಿ ಮಾಡಲಿಲ್ಲ. ನೀತಿ ಭಾಳಷ್ಟು ಮುಖ್ಯವಾಗಿರುವಂಥದ್ದು. ಜೀವನದೊಳಗೆ ಯಾರು ಜಾತಿಯನ್ನು ಮಾಡ್ತಾರ ಅವರು ಸರ್ವನಾಶಕ್ಕೆ ಕಾರಣರಾಗ್ತಾರೆ. ಪುಟ್ಟರಾಜ ಕವಿ ಗವಾಯಿಗಳವರು ಬೆಂಗಳೂರಂಥ ಊರಿಗೆ ನಗರದಕ್ಕೆ ಬಂದಂಥ ಸಂದರ್ಭದಲ್ಲಿ, ಈ ಮಹಾನಗರಕ್ಕೆ ಬಂದಂಥ ಸಂದರ್ಭದಲ್ಲಿ ಈಡಿಗ ಸಮಾಜದ ಮೇರು ನಟವಾಗಿರುವಂಥ ರಾಜ್ಕುಮಾರ್ ಅವರು ಅವರನ್ನು ಭೇಟಿ ಮಾಡ್ತಾರೆ. ಗದಗಕ್ಕೆ ಕರೆಸ್ತಾರೆ. ಯಾವುದೋ ಒಂದು ನಾಟಕದ ಉದ್ಘಾಟನೆಗೆ ಬಂದಿರುವಂಥ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಮಠಕ್ಕೆ ಹೋಗ್ತಾರೆ. ವೀರೇಶ್ವರ ಪುಣ್ಯಾಶ್ರಮಕ್ಕೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ, ಯಪ್ಪ ನಿಮ್ಮಂಥ ಮಹಾತ್ಮರು ಬಂದು ನಮ್ಮ ಮನೆಯೊಳಗೆ ಪೂಜೆ ಮಾಡ್ಕೊಳ್ಬೇಕ್ರಿ ಅಂತ ತಿಳ್ಕೊಂಡು ಹಾನಗಲ್ ಕುಮಾರ ಶಿವೈಗಳ ಶಿಷ್ಯರಾಗಿರುವಂಥ ಪುಟ್ಟರಾಜ ಗವಾಯಿಗಳವರಿಗೆ ಪ್ರಾರ್ಥನೆ ಮಾಡ್ಕೋತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಅವಾಗ ಅವ್ರಂತಾರೆ, ಆಯ್ತರಪ್ಪ, ನಿಮ್ಮ ಮನೆಗೆ ನಾವು ಬರಬೇಕಂದ್ರೆ ನಂದೊಂದು ಕಂಡೀಷನ್ ಅದ. ಏನು ಅಂತಂದ್ರೆ, ನೀವು ಶಿವಪೂಜೆಯನ್ನು ಮಾಡುವಂಥವ್ರಾಗಬೇಕು, ಲಿಂಗವನ್ನು ಕಟ್ಕೊಳ್ಬೇಕ್ರಪ್ಪ, ನೀವು ನೀತಿವಂತರಾಗಬೇಕು, ಧರ್ಮವಂತರಾಗಿ ಧರ್ಮದ ಹಾದಿಯಲ್ಲಿ ನಡೆಯೋರಾಗಬೇಕು ಅಂದಾಗ, ಆಯ್ತರಪ್ಪ ಅಂತ ಗುರುವಿನ ಅಪ್ಪಣೆ ಅಂತ ಪಾಲಿಸಿದ್ರು. ಈಡಿಗ ಸಮಾಜದ ಮೇರು ನಟವಾಗಿರುವಂಥ ರಾಜ್ಕುಮಾರ್ ಅವರ ಮನೆಗೆ ಹೋಗಿ ಲಿಂಗ ಪೂಜೆಯನ್ನು ಮಾಡಿಕೊಂಡು ಬಂದರು ಪುಟ್ಟರಾಜ ಗವಾಯಿಗಳು. ಅವರಿಗೆ ಜಾತಿ ಮುಖ್ಯ ಆಗಿರಲಿಲ್ಲ, ನೀತಿ ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಕಾರಣ ಬಂಧುಗಳೇ, ಜಾತಿ ಮುಖ್ಯ ಅಲ್ಲ, ನೀತಿ ಮುಖ್ಯ ಅನ್ನುವಂಥದ್ದೇ ಇವತ್ತಿನ ಪ್ರವಚನದ ಸಂದೇಶ ಅಂತ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.